ನಮಸ್ತೆ ಸ್ನೇಹಿತರೆ, ಶ್ರುತೀಸ್ ಹೋಮ್ಲಿ ಕಾರ್ನರ್ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಏನಂದ್ರೆ ಹೆಸರು ಕಾಳಿನ ಸಬ್ಬಸ್ಗಿ ಪಲ್ಯ ಮಾಡೋದು ಹೆಂಗಂತ ನೋಡೋಂಬರ್ರಿ. ಒಂದು ಕೊಡಂಗಿ ಒಳಗೆ ನಾವು 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಕಾದಿಂದ ಒಂದು ಕಡ್ಡಿ ಕರಿಬೇವು, ಆಮೇಲೆ ಜೀರಿಗೆ, ಸಾಸಿವೆ, ಉಳ್ಳಾಗಡ್ಡಿ ಎಲ್ಲ ಹಾಕ್ಕೊಂಡು ಚಂದಾಗ ನಾವು ಅದನ್ನು ಫ್ರೈ ಮಾಡ್ಕೋಬೇಕ್ರಿ. ಅದು ಎಣ್ಣೆ ಒಳಗೆ ಚಂದಾಗ ಸ್ವಲ್ಪ ಮೆತ್ತಗಾಗಬೇಕು. ಆಮೇಲೆ ನಾವು ಇದಕ್ಕೆ ಒಂದು ಕಟ್ ಮಾಡಿದ್ದು ಟಮಾಟಿನೂ ಹಾಕ್ಕೊಂಡು ಅದನ್ನು ಮತ್ತೆ ಒಂದ್ಸಲ ಕೈ ಆಡಿಸ್ಕೋಬೇಕ್ರಿ. ಇದೆಲ್ಲ ಆಗಿಂದ ನಾವು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು, ಅರಿಶಿಣ ಪುಡಿ, ಆಮೇಲೆ ಹಸಿಮೆಣ್ಸಿಕಾಯಿ ಚಟ್ನಿ. ಅಂದ್ರೆ ನಾವು ಮನೆ ಒಳಗೆ ಮಾಡಿಟ್ಕೊಂಡಿರ್ತೀವಿ. ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ ಅದನ್ನೆಲ್ಲ ಮಿಕ್ಸಿಂಗ್ ಮಾಡ್ಕೊಂಡು ಅದನ್ನು ಇದಕ್ಕೆ ಹಾಕ್ಬೇಕ್ರಿ. ಎಲ್ಲನೂ ಸ್ವಲ್ಪ ಮಿಕ್ಸ್ ಆಗಿಂದ ನಾವು ಸಬ್ಬಸ್ಗಿನ ಒಂದ್ಸಲ ಚಂದಾಗ ತೊಳೆದು ಕಟ್ ಮಾಡಿಟ್ಕೊಂಡಿರ್ತೀವಿ. ಅದನ್ನು ಇದ್ರೊಳಗೆ ಹಾಕಿ ನಾವು ಅದನ್ನು ಚಂದಾಗ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗೋವರೆಗೂ ನಾವು ಅದನ್ನು ಮಿಕ್ಸ್ ಮಾಡ್ಕೊತ ಇರ್ಬೇಕ್ರಿ. ಆಮೇಲೆ ನಾವು ಹೆಸರು ಕಾಳನ್ನು ಒಂದು 4 ಅಥವಾ 5 ವಿಸಿಲ್ ಹೊಡೆಸ್ಕೊಂಡು ಕುದಿಸ್ಕೊಂಡು ಇಟ್ಕೊಂಡಿರ್ತೀವಿ. ಅದನ್ನು ಇದಕ್ಕೆ ಹಾಕಿ ಒಂದ್ಸಲ ಚಂದಾಗ ನಾವು ಅದನ್ನು 2 ಸಬ್ಬಸ್ಗಿ ಸೊಪ್ಪು, ಹೆಸರು ಕಾಳು 2 ಚಂದಾಗ ಮಿಕ್ಸ್ ಆಗೋವರೆಗೂ ನಾವು ಅದನ್ನು ಸ್ವಲ್ಪ ಕೈ ಆಡಿಸ್ಬೇಕ್ರಿ. ಆಮೇಲೆ ಮ್ಯಾಗ ಒಂದು ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಉದುರಿಸಿ ಒಂದು 10 ನಿಮಿಷ ಅಥವಾ ಒಂದು 5 ನಿಮಿಷ ಬೇಯಕ್ಕೆ ಬಿಡ್ಬೇಕು ನೋಡ್ರಿ. ಆಮೇಲೆ ಈಗ ಈ ರೀತಿ ಕುದಿಯಾಕತ್ತೈತಲ್ಲ, ಈ ರೀತಿ ಚಂದಾಗ ಕುದೀತಂದ್ರೆ ಸಬ್ಬಸ್ಗಿ ಚಂದಾಗ ಕುದಿಬೇಕು ನೋಡ್ರಿ. ಇಲ್ಲಾದ್ರೆ ಪಲ್ಯ ರುಚಿಯಾಗಿ ಬರಂಗಿಲ್ಲ. ಈಗ ಈ ಸಲ ಚಂದ ಕುದಿಯಾಕತ್ತೈತಲ್ಲ, ಈ ರೀತಿ ಚಂದ ಕುದ್ರೆ ನಮ್ಗೆ ಸಬ್ಬಸ್ಗಿ ಪಲ್ಯ ರೆಡಿ ಆಕೈತಿ. ರೊಟ್ಟಿ ಜೊತೆ ತಿನ್ನಾಕ ಭಾಳ ಚಲೋ ಅನ್ನಿಸ್ತೈತಿ. ನೀವು ಒಂದ್ಸಲ ಮನೆ ಒಳಗೆ ಮಾಡ್ರಿ, ಹೆಂಗಾಗೈತಿ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಹಂಗ ನನ್ನ ಪೇಜ್ನ ಫಾಲೋ ಮಾಡ್ರಿ. ಥ್ಯಾಂಕ್ ಯು.